ಗುರುಜಿ, ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರುವಂತಹ ಕರ್ಕಾಟಕ ರಾಶಿಯವರ ಶುಭ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಇವರು ಯಾವ ರೀತಿಯ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಅಂತ ಗುರುಜಿ? ಎಲ್ಲಕ್ಕೂ ಮುಂಚೆ ಕರ್ಕಾಟಕ ರಾಶಿಯವರಿಗೆ ಈ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ರೀತಿಯ ಮನಸ್ಸಂಕಲ್ಪಗಳನ್ನು ಈಡೇರಿಸುವಂತಹ ಔದಾರ್ಯವನ್ನು ಮತ್ತು ಕರುಣೆಯನ್ನು ಆ ಅಗೋಚರವಾದಂತಹ ಪರಾತ್ಪರ ಶಕ್ತಿ ಒದಗಿಸಲಿ ಅಂತ ಹಾರೈಸ್ತೇನೆ. ಮತ್ತು ಕರ್ಕಾಟಕ ರಾಶಿಯವರ ಬಗ್ಗೆ ಬರೋದಾದರೆ, ಕರ್ಕಾಟಕ ರಾಶಿಯ ಮನೆಯ ಯಜಮಾನ ಚಂದ್ರ ಈ ಕರ್ಕಾಟಕ ರಾಶಿಯವರ ಸಂದರ್ಭದಲ್ಲಿ ಸೂರ್ಯನ ಮೂಲಕವಾಗಿ ಅನೇಕದ್ದಾದಂಥ ಡಿವಿಡೆಂಡ್ಸ್ಗಳನ್ನು ಪಡೆಯೋದಕ್ಕೆ ಚಂದ್ರ ಯಾವಾಗಲೂ ಏನಾಗಿರ್ತಾನೆ, ಅವನಿಗೆ ಒಂದು ಸಾಧ್ಯತೆಯ ಮಟ್ಟ ಜಾಸ್ತಿ. ಹಾಗಾಗಿ ಸೂರ್ಯನಿಂದ ಇವನಿಗೆ ಕೆಟ್ಟದ್ದಾಯಿತು ಅನ್ನುವಂಥದ್ದು ಆಗೋದೇ ಇಲ್ಲ. ಯಾರಿಗೆ? ಈ ಒಂದು ರಾಶಿಯವರಿಗೆ, ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಆದರೆ ಎಲ್ಲಿ ಕೆಲವು ಆ ಅಡೆತಡೆಗಳು ಬರ್ತವೆ ಅಂತಂದರೆ, ನೋಡಿ, ನಾನು ಈ ಬೆಳಕಿನ ಬಗೆಗೆ, ಕತ್ತಲಿನ ಬಗೆಗೆ ಹೇಳ್ತಾ ಹೋಗ್ತೇನೆ. ಆ ಬೆಳಕು ಯಾವಾಗ ನಿರ್ಮಾಣ ಆಗತ್ತೆ ನಮ್ಮ ಬದುಕಿನಲ್ಲಿ, ಯಾವಾಗ ಕತ್ತಲು ನಿರ್ಮಾಣ ಆಗತ್ತೆ, ಇದು ನಾವು ನಿಯೋಜಿಸಿಕೊಂಡಂತಹ ಒಂದು ಬೆಳಕಿನ ಯೋಜನೆಯ ವಿಚಾರ ಬೇರೆ. ಆದರೆ ಜಗದ ಬೆಳಕುಗಳಾದಂತಹ ಸೂರ್ಯ ಮತ್ತು ಚಂದ್ರ, ಈ ಚಂದ್ರನಿಗೇನು, ನಾವು ನಮ್ಮ ಭೂಮಿಗೆ ಅವನು ಭಾಳ ಹತ್ತಿರದಲ್ಲಿರುವುದರಿಂದ ನಮ್ಮ ಮನೆಯ ದೋಸೆ ಕಾವಲಿ ಹೇಗೆ ನಮ್ಮ ಕೈಯನ್ನು ಸುಡಬಹುದೋ, ನಮ್ಮ ಮನೆಯ ದೋಸೆ ಕಾವಲಿ ನೆರೆಮನೆಯವನ ಕೈಯನ್ನು ಸುಡೋದಿಲ್ಲ, ನಮ್ಮ ಕೈಯನ್ನು ಸುಡುತ್ತೆ. ಯಾಕೆಂದರೆ ಅದು ಅಷ್ಟು ಹತ್ತಿರದಲ್ಲಿದೆ. ಹಾಗಾಗಿ ಸೂರ್ಯನಿಂದ ಎರವಲು ಪಡೆದಂಥ ಬೆಳಕೇ ಆಗಿದ್ದಿದ್ದರೂ ಕೂಡ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಚಂದ್ರನೂ ಕೂಡ ಒಂದು ಗ್ರಹವೇ. ಸೂರ್ಯ ತಾನೇ ಸ್ವತಃ ನಕ್ಷತ್ರವಾದರೂ ಕೂಡ ಅವನ ದೂರವನ್ನು ಗಮನಿಸಿದಾಗ ಅವನು ಭೂಮಿಯ ಮೇಲೆ ಕೊಡುವಂಥ ಪರಿಣಾಮ ಒಂದು ಗ್ರಹದಷ್ಟೇ ಸತ್ಯ. ಅಂದರೆ ಅದು ಗ್ರಹದಷ್ಟೇ ಒಂದು ಮಾನ್ಯತೆಯನ್ನು ಪಡೆಯುವಂಥದ್ದು. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರೂ ಉಪಗ್ರಹವಾದರೂ ಏನು, ಚಂದ್ರ ಗ್ರಹವೇ, ನಕ್ಷತ್ರವೇ ಆದರೂ ಸೂರ್ಯ ಗ್ರಹವೇ. ಹಾಗಾಗಿ ಇದು ಆ ಒಂದು ಅಂತರವನ್ನು ನಿರೀಕ್ಷಿಸಿ. ಇನ್ನು ಉಳಿದ ಇಂಥ 27 ಜಗತ್ತಿನಲ್ಲಿ ಕೋಟಿಗಟ್ಟಲೆ ನಕ್ಷತ್ರ ಇದೆ. ಆದರೆ 27 ನಕ್ಷತ್ರಗಳು ಯಾಕೆಂದರೆ ಅವು ಹೊಂದಿದಂತಹ ಡಿಸ್ಟೆನ್ಸ್ಗಳ ಮೇಲಿಂದ ಅವು ನಮಗೆ ಏನಾಗುತ್ತೆ, 27 ನಕ್ಷತ್ರಗಳು ನಮ್ಮ ಮೇಲೆ ಪ್ರಭಾವವನ್ನು ಕೊಡುವಂಥದ್ದಾಗಿದ್ದರಿಂದ. ಅಂದರೆ ಮುಖ್ಯವಾಗಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಬಹಳ ದೂರದವರೆಗಿನ ಗ್ರಹಗಳನ್ನು ನಮ್ಮ ಒಳಿತಿಗೋ ಅಥವಾ ಕೆಡುಕಿಗೋ ಅದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಆದರೆ 27 ನಕ್ಷತ್ರಗಳು ಮತ್ತು ಈಗ ನಾನು ಹೆಸರಿಸಿದಂಥ ರಾಹು ಕೇತುಗಳನ್ನು ಸೇರಿಸಿದಂತೆ, ಸೂರ್ಯ ಮತ್ತು ಚಂದ್ರರನ್ನು ಸೇರಿಸಿದಂತೆ ಇವೆಲ್ಲವೂ 9 ಗ್ರಹಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದಂಥವಾಗೋದ್ರಿಂದ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಈ ವರ್ಷ ಯಾಕೆ ಒಳಿತನ್ನು ಕೊಡ್ತಾನೆ ಅಂದರೆ, ಆರ್ಥಿಕವಾದಂಥ ದಿವ್ಯ ಚೈತನ್ಯವನ್ನು ಇವರು ರಿಯಲ್ ಎಸ್ಟೇಟನ್ನು ಒಂದು ಇದನ್ನು ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದಿದ್ರೆ, ಅಥವಾ ಕೆಲವು ನೋಡಿ, ನಮಗೆ ಈಗ ನಾವು ಭಾರತವೇ ಇರಲಿ ಅಥವಾ ಚೈನಾನೇ ಇರಲಿ, ಕೆಲವು ಬಿಡಿ ಭಾಗಗಳನ್ನು ಸಂಯೋಜಿಸಿ, ಅಂದರೆ ಆಲ್ರೆಡಿ ಬಂದಂತಹ ಬಿಡಿ ಭಾಗಗಳನ್ನು ಸಂಯೋಜಿಸಿ ನಾವು ಕಳಿಸ್ತೀವಿ. ಅದರಲ್ಲೇ ಒಂದು ರೀತಿಯ ವ್ಯಾಪಾರ ನಮಗಾಗುತ್ತೆ, ಅದರಲ್ಲೇ ಒಂದು ರೀತಿಯ ಗಳಿಕೆ ನಮಗೆ ಬರುತ್ತೆ. ಆ ಗಳಿಕೆಯ ಒಂದು ನಮ್ಮ ದೊಡ್ಡದಾದಂತಹ ಇಂತಹ ಬಿಡಿ ಭಾಗಗಳ ವಿತರಣೆ ಅಥವಾ ಬಿಡಿ ಭಾಗಗಳನ್ನು ಸಂಯೋಜಿಸಿ ಮಾಡುವಂಥ ಅದನ್ನು ಕಳಿಸ್ಕೊಡುವಂಥ, ಅಂದರೆ ಬಿಡಿ ಭಾಗಗಳಾಗಿ ಬಂದಿದ್ದನ್ನು ಇಡಿಯಾಗಿ ಜೋಡಿಸಿದಂತಹ ರೂಪದಲ್ಲಿ ಕಳಿಸುವಂತಹ ಒಂದು ಉದ್ಯೋಗವನ್ನು ಇವರು ಕೈಕೊಂಡ್ರೆ, ಗುರುಬಲ ಈ ವರ್ಷ ಇರದೇ ಹೋದರು. ಯಾಕೆಂದರೆ ಗುರುಬಲ ಇವರಿಗೆ ಈಗಲೂ ಇಲ್ಲ, ಬರುವ ಜೂನ್ 2 ನಂತರ ಇವರದೇ ರಾಶಿಗೆ ಬಂದರೂ ಕೂಡ ಇಲ್ಲ. ಅಂದರೆ ಇನ್ನು ಸುಮಾರು 1.5 ವರ್ಷಗಳ ಕಾಲ ಇವರಿಗೆ ಗುರುಬಲ ಇಲ್ಲ. ಹಾಗಾದರೆ ಗುರುಬಲ ಇಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ಎಲ್ಲವೂ ಮುಗಿದು ಹೋಯಿತು ಅಂತ ಕೇಳಿದರೆ ಇಲ್ಲ. ಇವರಿಗೆ ಹಾಗಾದರೆ ಮುಖ್ಯವಾಗಿ ಶಕ್ತಿಯನ್ನು ಕೊಡಬಹುದಾದಂತಹ ಒಂದು ಗ್ರಹ ಯಾವಾಗಲೂ ಇವರಿಗೆ ಸಕಾರಾತ್ಮಕವಾಗಿ ತನ್ನ ತುಡಿತವನ್ನು ಹೊಂದಿರ್ತದೆ ಅಂತಂದರೆ ಅದು ಚಂದ್ರ ಆಗಿದ್ದಾನೆ. ಇವರ ರಾಶಿಯ ಯಜಮಾನನೇ ಆಗಿದ್ದಾನೆ. ಯಾಕೆಂದರೆ ಅವನು ಪ್ರತಿನಿತ್ಯವೂ ಒಂದೊಂದು ಕ್ಷೇತ್ರವನ್ನು ಅವನು, ಅಂದರೆ 12 ರಾಶಿಗಳನ್ನು ಏನು ಮಾಡ್ತಾನೆ, ವಿಸಿಟ್ ಮಾಡ್ತಾ ಹೋಗೋವನಿರೋದ್ರಿಂದ. ಹಾಗಾಗಿ ಚಂದ್ರನ ಮೂಲಕವಾಗಿ ಅನೇಕ ರೀತಿಯ ಆ ಒಂದು 15 ದಿನಗಳ, ಅಂದರೆ ಒಂದು ತಿಂಗಳದ ಅವಧಿಯಲ್ಲಿ ಅವನು ಬಹಳಷ್ಟನ್ನು ಒಳಿತನ್ನು ಮಾಡಿಕೊಡೋದಕ್ಕೆ ಬೇಕಾದಂಥದ್ದನ್ನು ಸೂರ್ಯನ ಮೂಲಕವಾಗಿ ಅದಕ್ಕೆ ಬೇಕಾದಂತಹ ಒಂದು ಪೆಟ್ರೋಲನ್ನು, ಅಂದರೆ ಫ್ಯೂಯಲನ್ನು, ಈಗ ನಮ್ಮ ಹತ್ರ ಕೋಟ್ಯಂತರ ರೂಪಾಯಿನ ಒಂದು ಕಾರ್ ಇದ್ದಿರಬಹುದು, ಅಥವಾ ಒಂದು ವಿಮಾನ ಇದ್ದಿರಬಹುದು, ಅಥವಾ ಒಂದು ಇನ್ನೂ ಯಾವುದೋ ಒಂದು ವೆಹಿಕಲ್ ಇರಬಹುದು, ಅದಕ್ಕೊಂದು ಫ್ಯೂಯಲ್ ಅಂತ ಬೇಕಲ್ಲ. ಹಾಗಾಗಿ ಇವರಲ್ಲಿ ಕೋಟಿಗಟ್ಟಲೆ ಆ ಒಂದು ಬೆಲೆ ಬಾಳುವಂಥ ಬಹಳ ಮೌಲ್ಯದ ವಾಹನಗಳಿದ್ದರೂ ಫ್ಯೂಯಲ್ ರೂಪದಲ್ಲಿ
ಈ ಒಬ್ಬ ಸೂರ್ಯನ ಒಂದು ಶಕ್ತಿ ಏನಿದೆ ಈ ವರ್ಷ ಸಿಗೋದಕ್ಕೆ ಅದು ಬಹಳಷ್ಟರ ಮಟ್ಟಿಗಿನ ಸಹಾಯ ಹಸ್ತವನ್ನು ಚಾಚುತ್ತೆ. ಹಾಗೆಯೇ ಯಾವ ಕಾರಣಕ್ಕೂ ಶನೈಶ್ಚರ ಇವರಿಗೆ ಒಳ್ಳೆಯವನಲ್ಲ. ಅಂತಹ ಶನೈಶ್ಚರ ಏನು ಮಾಡ್ತಾನೆ, ಇವರಿಗೆ ಸೂರ್ಯನ ಪರಮೋಚ್ಚವಾದಂತಹ ಬೆಂಬಲ ಇವರಿಗೆ ಸಿಕ್ಕಿದರೂ ಕೂಡ ಭಾಗ್ಯದ ವಿಚಾರದಲ್ಲಿ, ಭಾಗ್ಯಕ್ಕೆ ಬೇಕಾದಂತಹ ಶಕ್ತಿಯ ವಿಚಾರದಲ್ಲಿ, ಯಾಕೆಂದರೆ ಗುರುಬಲವೂ ಇವರಿಗೆ ಇರದೇ ಹೋಗಿದ್ದರಿಂದ ಭಾಗ್ಯದ ವಿಚಾರದಲ್ಲಿ ಸಣ್ಣ 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 ಅಡೆತಡೆಗಳನ್ನು ತರ್ತಾ ಇರ್ತಾನೆ. ಅಂದರೆ ಇವರು ಏನು ಮಾಡಬೇಕು, ಚಂದ್ರನ ಒಂದು, ಈಗ ಚಂದ್ರ ಅಂದರೆ ರೋಹಿಣೀಶ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ, ಅಂದರೆ ಆ ಒಂದು ಅವನ ಇಡೀ ಈ ಚಂದ್ರನ ಒಂದು ಸಂವಿಧಾನವೇ ಒಂದು ರೀತಿಯ ಮನೋಹರತೆಯಿಂದ ಕೂಡಿದಂಥದ್ದು. ಈಗ ನಾನು ಹೇಳಿದಂಥ ಎಲ್ಲ ಘಟಕಗಳು ಕೂಡ ಒಂದು ಮನೋಹರತೆಯೊಂದಿಗೆ, ನಮ್ಮ ಸರಿಯಾದಂಥ ಆಹಾರ ಇದೆ ಅಂತಾದರೆ ನಮಗೆ ಅದನ್ನು ಸರಿಯಾದ ರೂಪದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಂಡ್ವಿ ಅಂತಾದರೆ ನಮ್ಮಲ್ಲಿ ಚೈತನ್ಯ ಇರುತ್ತೆ. ನಮ್ಮ ಮುಖದಲ್ಲಿ ಒಂದು ಆ ಮಂದಹಾಸಕ್ಕೆ ಒಂದು, ಎಷ್ಟೇ ಕುರೂಪಿ ಆದರೂ ಆ ಮಂದಹಾಸಕ್ಕೊಂದು ಏನಾಗಿರುತ್ತೆ, ಅದಕ್ಕೊಂದು ಸ್ವರೂಪ ಸಿಕ್ಕಿ ಅದೊಂದು ಆಕರ್ಷಕವಾದಂಥ ವಿಚಾರ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯ ಜನ ಶನೈಶ್ಚರನ ಮೂಲಕವಾಗಿ ಭಾಗ್ಯಕ್ಕೆ ಬೇಕಾದಂತಹ ಕೆಲವು ಕೊರತೆಗಳನ್ನು ಎದುರಿಸಿದರೂ ಕೂಡ, ಗುರುಬಲ ಇರದೇ ಹೋದರೂ ಕೂಡ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಮೇಲೆದ್ದು ನಿಲ್ಲೋದಕ್ಕೆ ಸೂರ್ಯ ಕೊಡಬಹುದಾದಂತಹ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವರು ಈ ಒಂದು ವರ್ಷದಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಗಳಿಕೆಯನ್ನು ಮಾಡಿಕೊಂಡ್ರು ಅಂತಾದರೆ ಮುಂದಿನ 5 ವರ್ಷಗಳವರೆಗೆ ನಿಶ್ಚಿಂತೆಯಿಂದ ಇರಬಹುದಾದಂತಹದ್ದನ್ನು ಇವರು ಸಾಧಿಸಲಿಕ್ಕೆ ಈ ವರ್ಷ ಬಹಳ ಗಟ್ಟಿಯಾಗಿ ಇವರಿಗೆ ಒದಗಿ ಬರ್ತಾ ಇದೆ. ಹಾಗಾಗಿ ಸೂರ್ಯನೇ ಇವರಿಗೆ, ಹಾಗಾಗಿ ನಮ್ಮ ಸೂರ್ಯಾಯ ಚಂದ್ರಾಯ, ಆ ಸೂರ್ಯನ ಮೂಲಕವಾಗಿಯೇ ಎಲ್ಲ ಗ್ರಹಗಳನ್ನು ಬೇಡಿಕೊಳ್ಳುವಂಥ, ಅಂದರೆ ಒಳಿತನ್ನು ಮಾಡಿ ಅಂತ ಕೇಳ್ಕೊಳ್ಳುವಂಥ, ಅಥವಾ ಸೂರ್ಯನನ್ನೇ ವಿಶೇಷವಾಗಿ ಆರಾಧಿಸುವುದರ ಮೂಲಕವಾಗಿಯೂ, ಸೂರ್ಯನ ಆರಾಧನೆ ಅಂದರೆ ಏನು, ಒಳಿತನ್ನು ಬೇಕಾದಂತಹ ಒಂದು ನಾವು ಇವತ್ತು ಈಗ ಗಾಯತ್ರಿ ಮಂತ್ರ ನಾವೇನೋ ಬಹಳ ಅದರ ಬಗ್ಗೆ ಬಹಳಷ್ಟನ್ನು ಮಾತಾಡ್ತೇವೆ. ಆದರೆ ನಾವು ಕೇಳ್ಕೊಳ್ಳುವಂಥದ್ದು ಏನು, ಇಷ್ಟೆಲ್ಲ ಆಗಿರುವಂತಹ ನೀನು ನನ್ನನ್ನು ಪ್ರಚೋದಿಸು, ಅಂದರೆ ನನಗೊಂದು ಸಂವೇದನೆ ಕೊಡು, ಆ ಸಂವೇದನೆ ಸಕಾರಾತ್ಮಕವಾದದ್ದನ್ನು ಕೊಡು, ಆ ಸಕಾರಾತ್ಮಕವಾದ ಸಂವೇದನೆಯಿಂದ ನಮಗೆ ಅನೇಕ ಒಳಿತುಗಳು ಬರಲಿ, ಇಷ್ಟೇ ಕೇಳ್ಕೊಳ್ಳುವಂಥದ್ದು ಅದರಲ್ಲಿ. ಹಾಗಾಗಿ ಆ ಸೂರ್ಯ ಅನೇಕ ಸಂವೇದನೆಗಳನ್ನು ಸಕಾರಾತ್ಮಕವಾಗಿ ಕೊಡುವುದರ ಮೂಲಕವಾಗಿ ಇದೇ ಒಂದು ಕರ್ಕಾಟಕ ರಾಶಿಯವರಿಗೆ ಅನೇಕ ಸಿದ್ಧಿಗಳ ಮೂಲಕವಾಗಿ ಸಂಪತ್ತನ್ನು ಗಳಿಸಿಕೊಡುವಂಥವನಾಗಿ, ಈ ಸಂಪತ್ತು ಮುಂದಿನ ಎಷ್ಟೋ ವರ್ಷಗಳ ಕಾಲ ಸಾಕಾಗುವಷ್ಟು ಇದ್ದಿರೋದರಿಂದ ಅತ್ಯಂತ ತೃಪ್ತಿದಾಯಕವಾದಂತಹ ಒಂದು ವರ್ಷವನ್ನಾಗಿ ಇವರು ಈ ಒಂದು ಮಕರ ಸಂಕ್ರಮಣದಿಂದ ಮುಂದಿನ ಮಕರ ಸಂಕ್ರಮಣವರೆಗಿನ ಕಾಲಾವಧಿಯನ್ನು ಇವರು ಏನು ಮಾಡಬಹುದು, ಹಾರ್ದಿಕವಾಗಿ ಸ್ವಾಗತಿಸಬಹುದು. ಒಂದೇ ಒಂದು ವಿಚಾರ ನಾನು ಹೇಳಿದ್ನಲ್ಲ, ಬಿಡಿ ಭಾಗಗಳನ್ನು ಸಂಯೋಜಿಸಿ ಕೊಡುವಾಗ ನಮ್ಮಲ್ಲಿ ಒಂದು ರೀತಿಯ ದುಷ್ಟತನ ಆವರಿಸುತ್ತೆ. ಯಾಕೆಂದರೆ ಇವರಿಗೆ ದುಷ್ಟತನ ಎಲ್ಲಿ ಆವರಿಸುತ್ತೆ ಅಂತಂದರೆ, ಸಪೋಸ್ ಇವರ ಜಾತಕದಿಂದ ದಾಂಪತ್ಯದ ಸ್ಥಳದಲ್ಲಿ ಮಂಗಳ ಇದ್ದಾಗ ಪರಮೋಚ್ಚವಾದಂಥ ಶಕ್ತಿಯನ್ನು ಮಂಗಳ ಹೊಂದಿದ್ದರೂ ಕೂಡ ಆ ಮಂಗಳನ ಮೇಲೆ ಶನೈಶ್ಚರನ ದೃಷ್ಟಿ ಇದೆ ಅಂತಾದರೆ, ಅಂದರೆ ಮೂಲ ಜಾತಕದಲ್ಲಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗಿನ ಸೂರ್ಯನ ಶನೈಶ್ಚರನ ಕಾರಣದಿಂದ ಆಗುವಂತಹ ಒಂದು ಬೆಳವಣಿಗೆ ಆಗಿರೋದ್ರಿಂದ ಸೂರ್ಯ ಅಲ್ಲಿ ಅರಿತೋ ಅರಿಯದೆಯೋ ಶನೈಶ್ಚರನ ವಿಚಾರದಲ್ಲಿ ಎಲ್ಲ ರೀತಿಯ ರಕ್ಷಣೆಗಳನ್ನು ಇವರಿಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆರ್ಥಿಕವಾದಂತಹ ಸಿದ್ಧಿಗೆ ಎಲ್ಲ ರೀತಿಯ ಒಂದು ರಕ್ಷಣೆಯನ್ನು ಕೊಡ್ತಾನೆ. ಆದರೆ ಆ ಒಂದು ಮಕರದಲ್ಲಿ ಕುಳಿತಂತಹ, ಈಗ ಏನು ಮಕರ ಸಂಕ್ರಮಣ ಆಗ್ತಾ ಇದೆ ಅಲ್ಲಿ ಈಗ ಸೂರ್ಯನೂ ಬರ್ತಾ ಇದ್ದಾನೆ. ಆ ಸೂರ್ಯನೂ ಬರ್ತಾ ಇದ್ದರೂ ಕೂಡ ಸೂರ್ಯ ಮತ್ತೆ ತಿಂಗಳಿಗೊಮ್ಮೆ ಅವನು ಚೇಂಜ್ ಆಗ್ತಾ ಹೋಗ್ತಾನೆ. ಆದರೆ ಮೂಲದಲ್ಲಿರುವಂತಹ ಮಂಗಳ ಜಾತಕದಲ್ಲಿ, ಇವರ ಜಾತಕದಲ್ಲಿ ಅಕಸ್ಮಾತ್ತಾಗಿ ಶನೈಶ್ಚರನ ದೃಷ್ಟಿಯನ್ನು ಹೊಂದಿದ್ದಾನೆ ಈ ಮಂಗಳ ಅಂತಾದ್ರೆ ಮಾತ್ರ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಇದು ಬೇಕು, ಏನು ಬೇಕು, ತಾಳ್ಮೆ ಬೇಕು, ಅಥವಾ ಹೊಂದಾಣಿಕೆಯ ಒಂದು ಶಕ್ತಿಯನ್ನು ಇಟ್ಟುಕೊಳ್ಬೇಕು. ಮದುವೆ ಆಗದೆ ಹೋದಂಥವರಿಗೂ ಕೂಡ ಮದುವೆ ಆಗೋದಕ್ಕೆ ಬೇಕಾದಂಥ ಹಾರ್ದಿಕ ವಾತಾವರಣ ಈಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ಇವರಿಗೆ ಶುಭಪ್ರದವಾದದ್ದೇನು ಅಂತಂದರೆ ಇದೇ ಮಂಗಳನೇ. ಯಾಕೆ ಅಂತಂದರೆ ಅವನು ಈ ರಾಶಿಯವರಿಗೆ ಅವನು ಮಕ್ಕಳನ್ನು ಒದಗಿಸಿಕೊಡಬೇಕಾದವನಾಗಿರೋದ್ರಿಂದ ಮಂಗಳ, ಆ ಮಂಗಳನನ್ನು ಪೂರ್ತಿಯಾಗಿ ಸಂವೇದಿಸುವಂಥ ಒಂದು ಶಕ್ತಿಯನ್ನು ಸೂರ್ಯ ಈ ವರ್ಷ ಪಡೆದಿರ್ತಾನೆ. ಹಾಗಾಗಿ ಮದುವೆ ಅನ್ನುವಂಥದ್ದು, ಮದುವೆ ಆಗದೆ ಹೋದವರಿಗೆ ಶನೈಶ್ಚರನ ಮೂಲಕವಾಗಿ ನಾನು ಕೆಲವು ತೊಂದರೆಗಳಿದೆ ಅಂತ ಹೇಳಿದ್ರು ಕೂಡ ಸೂರ್ಯ
ಮಂಗಳನನ್ನು ಸಂವೇದಿಸುವುದರ ಮೂಲಕವಾಗಿ ಮಕ್ಕಳನ್ನು ಕೊಡುವಂತಹ ಒಂದು ಪರ್ವ ಕಾಲಕ್ಕೆ ಬಂದಿರ್ತಾನೆ. ಹಾಗಾಗಿ ಇವರಿಗೆ ಈಗ ಮಕ್ಕಳಾಗಬೇಕಾದ್ರೆ ಮದುವೆ ಆಗಬೇಕು. ಹಾಗಾಗಿ ಮಕ್ಕಳಾಗಬೇಕಾದಂತಹ ಸನ್ನಿವೇಶಕ್ಕೆ ಅವಕಾಶ ಇರೋದರಿಂದ ವಿವಾಹಾಪೇಕ್ಷೆಗಳು ವಿವಾಹವಾಗುವುದಕ್ಕೆ ಬೇಕಾದಂತಹ ಕಾಲಘಟ್ಟವನ್ನು ಸೂರ್ಯ ನಿರ್ಮಾಣ ಮಾಡಿಕೊಡ್ತಾನೆ. ಹಾಗಾಗಿ ಅದರ ಬಗೆಗೂ ಕೂಡ ಬಹಳಷ್ಟು ನಿರೀಕ್ಷೆಯನ್ನು, ಮದುವೆ ಬಗೆಗಾಗಿ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಮತ್ತು ಒಳ್ಳೆಯ ಬಾಳ ಸಂಗಾತಿಯನ್ನು ದೊರಕಿಸ್ಕೊಂಡ್ರೆ ಗೆಲ್ಲುವಂಥ, ಜೀವನದಲ್ಲಿ ದಾಂಪತ್ಯದ ಮೂಲಕವಾಗಿ ಗೆಲ್ಲುವಂಥದ್ದಕ್ಕೆ ಬೇಕಾದ ಮೂಲ ವೇದಿಕೆಯನ್ನು ಈ ವರ್ಷ ಯಾರಿಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಒದಗಿಸಿಕೊಡುತ್ತೆ. ಈ ಎಲ್ಲ ಒಳಿತುಗಳು ದಾಂಪತ್ಯದ ಸಿದ್ಧಿ ಆಗಿಬಿಡುತ್ತೆ, ಮಕ್ಕಳು ಬರ್ತಾರೆ, ಹಾಗೆಯೇ ಧನಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ಸಂದರ್ಭದ ಧಾತುಗಳಾಗಿ ಅಥವಾ ಪೌಷ್ಟಿಕತೆ ಅಂಶಗಳಾಗಿ ಜೀವನದಲ್ಲಿ ನಿಂತುಕೊಳ್ಳುವಂಥದ್ದಕ್ಕೆ ಸಂಕ್ರಮಣ ಒಂದು ಹೊಸ ಕಾಲಘಟ್ಟವನ್ನು ನಿರ್ಮಿಸ್ಕೊಡ್ತಾ ಇದೆ ಅಂತಾದರೆ ಸಂತೋಷದಿಂದ ಇರಬೇಕು. ಒಂದೇ ಒಂದು ಏನು, ಈ ಆಲಸ್ಯದ ಮನೋಭಾವವನ್ನು ತೋರಬಾರ್ದು. ಚಲ್ತಾ ಹೇಳುವಂಥ ಮನೋಭಾವವನ್ನು ಯಾರು ಕೊಡ್ತಾರೆ? ಶನೈಶ್ಚರ ಕೊಡ್ತಾನೆ. ಹಾಗಾಗಿ ಆ ಚಲ್ತಾ ಹೈ, ನಡೀತದೆ, ಐ ಕ್ಯಾನ್ ಡೂ ಇಟ್. ಹೌದು, ಕೆಲವು ಸಲ ನಾವು ಅನೇಕ ಏನು ಹುಲಿಯನ್ನೇ ಎದುರಿಸಿರ್ತೇವೆ, ಆದರೆ ಕೆಲವೊಂದು ಸಲ ಇಲಿಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಪರಿಸ್ಥಿತಿಯೂ ಇರುತ್ತೆ. ಹಾಗಾಗಿ ಚಲ್ತಾ ಹೈ ಅನ್ನುವಂಥ ಧೋರಣೆ ಮಾತ್ರ ಇರಬಾರ್ದು. ಅದು ಇರದೆ ಹೋದರೆ ಖಂಡಿತವಾಗಿ ಮಕರ ಸಂಕ್ರಮಣದ ಈ ಒಂದು ಪರ್ವಕಾಲ 1 ವರ್ಷದವರೆಗಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೂ ಕೂಡ ಒಳಿತನ್ನು ಕೊಡುವಂತಹ ಒಂದು ಕಾಮಧೇನುವಾಗುತ್ತದೆ. ಅವರಿಗೆ ಒಳಿತಾಗಲಿ ಅಂತ ಕೇಳ್ಕೊಡ್ತೀನಿ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.